ಸಮಸಂಖ್ಯಾ ಕೋಶ ವಿಭಜನೆ ಮೈಟೋಸಿಸ್. ಬನ್ನಿ ನಾವು ಈಗ ಜೀವಕೋಶದ ಸಮಸಂಖ್ಯಾ ಕೋಶ ವಿಭಜನೆಯ ಬಗ್ಗೆ ತಿಳಿಯೋಣ. ಸಮಸಂಖ್ಯಾ ಕೋಶ ವಿಭಜನೆಯ ಮೂಲಕ ಸಸ್ಯಕ ಕೋಶಗಳು ಮತ್ತು ಕಾಂಡಕೋಶಗಳು ಅಂದರೆ ಸ್ಟೆಮ್ ಸೆಲ್ಗಳು ವಿಭಜಿಸಲ್ಪಡುತ್ತವೆ. ಸಮಸಂಖ್ಯಾ ಕೋಶ ವಿಭಜನೆಯು 2 ಹಂತಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಆ 2 ಹಂತಗಳೆಂದರೆ ಪರಮಾಣು ವಿದಳನ ಅಂದರೆ ನ್ಯೂಕ್ಲಿಯಸ್ ವಿಭಜನೆ ಅಥವಾ ಕ್ಯಾರಿಯೋಕೈನೆಸಿಸ್ ಮತ್ತು ಕೋಶದ್ರವ್ಯ ವಿಭಜನೆ ಅಂದರೆ ಸೈಟೋಕೈನೆಸಿಸ್. ನ್ಯೂಕ್ಲಿಯರ್ ವಿಭಜನೆ ಅಂದರೆ ಕಿರುಕೋಶ ಕೇಂದ್ರದ ವಿಭಜನೆ ಅಂದರೆ ಕ್ಯಾರಿಯೋಕೈನೆಸಿಸ್ 4 ಹಂತಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಆ ಹಂತಗಳು ಈ ಕೆಳಗಿನಂತಿವೆ: ಪೂರ್ವಾವಸ್ಥೆ ಅಂದರೆ ಪ್ರೋಫೇಸ್, ಮಧ್ಯಾವಸ್ಥೆ ಅಂದರೆ ಮೆಟಾಫೇಸ್, ಪಾರ್ಶ್ವಾವಸ್ಥೆ ಅಂದರೆ ಅನಾಫೇಸ್, ಅಂತ್ಯಾವಸ್ಥೆ ಅಂದರೆ ಟೆಲೋಫೇಸ್. ಇವುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪೂರ್ವಾವಸ್ಥೆ ಅಂದರೆ ಪ್ರೋಫೇಸ್. ಈ ಹಂತದಲ್ಲಿ ಪ್ರತಿಯೊಂದು ವರ್ಣತಂತುವು ಅತ್ಯಂತ ಸೂಕ್ಷ್ಮವಾದ ದಾರದಂತಿರುತ್ತದೆ. ಇದು ಮಡಸುವಿಕೆ ಅಥವಾ ಘನೀಕರಣಕ್ಕೆ ಅಂದರೆ ಫೋಲ್ಡಿಂಗ್ ಅಥವಾ ಕಂಡೆನ್ಸೇಷನ್ಗೆ ಒಳಗಾಗುತ್ತದೆ. ಮಡಸುವಿಕೆ ಅಥವಾ ಸಾಂದ್ರೀಕರಣದ ಕಾರಣದಿಂದಾಗಿ ಅವು ಚಿಕ್ಕದಾಗಿರುತ್ತವೆ ಮತ್ತು ದಪ್ಪವಾಗುತ್ತವೆ ಮತ್ತು ಸೆಮಿಕ್ರೋಮೋಸೋಮ್ ಜೋಡಿಯೊಂದಿಗೆ ಅಂದರೆ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಗೋಚರಿಸಲ್ಪಡುತ್ತವೆ. ಕಣದಂಗ ಅಂದರೆ ಸೆಂಟ್ರಿಯೋಲ್ ದ್ವಿಗುಣಗೊಳ್ಳುತ್ತವೆ ಮತ್ತು ಪ್ರತಿ ಕಣದಂಗ ಜೀವಕೋಶದ ವಿರುದ್ಧ ಧ್ರುವಗಳ ಕಡೆಗೆ ಚಲಿಸುತ್ತದೆ. ಅದರ ನಂತರ ನ್ಯೂಕ್ಲಿಯಸ್ ಪರಮಾಣು ಹೊದಿಕೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತು ಕಿರುಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯೋಲಸ್ ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ. ಮಧ್ಯಾವಸ್ಥೆ ಅಂದರೆ ಮೆಟಾಫೇಸ್. ಮಧ್ಯದ ಹಂತದಲ್ಲಿ ಪರಮಾಣು ಹೊದಿಕೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಎಲ್ಲ ವರ್ಣತಂತುಗಳು ಜೀವಕೋಶದ ಸಮಭಾಜಕಕ್ಕೆ ಸಮಾನಾಂತರವಾಗಿ ಜೋಡಿಸಲಾಗಿರುತ್ತದೆ. 2 ಕೋಶ ಕೇಂದ್ರಗಳು ಅಂದರೆ ಸೆಂಟ್ರಿಯೋಲ್ ಮತ್ತು ಪ್ರತಿ ವರ್ಣತಂತುವಿನ ವರ್ಣತಂತು ಬಿಂದು ಅಂದರೆ ಸೆಂಟ್ರೋಮಿಯರ್ ನಡುವೆ ವಿಶೇಷ ರೀತಿಯ ಹೊಂದಿಕೊಳ್ಳುವ ಪ್ರೋಟೀನ್ ದಾರದ ಎಳೆಗಳು ಅಂದರೆ ಸ್ಪಿಂಡಲ್ ಫೈಬರ್ಸ್ ರಚನೆಯಾಗುತ್ತವೆ. ಪಾರ್ಶ್ವಾವಸ್ಥೆ ಅಂದರೆ ಅನಾಫೇಸ್. ಈ ಹಂತದಲ್ಲಿ ಆ ದಾರದ ಎಳೆಗಳ ಸಹಾಯದಿಂದ ವರ್ಣತಂತು ಬಿಂದುವಿನ ವಿಭಜನೆ ನಡೆಯುತ್ತದೆ. ಪ್ರತಿ ವರ್ಣತಂತುವಿನ ಅರೆವಿದಳನ ಜೋಡಿಯು ಪ್ರತ್ಯೇಕಗೊಳ್ಳುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಎಳೆಯಲು ಪ್ರಾರಂಭಿಸುತ್ತದೆ. ಬೇರ್ಪಟ್ಟ ಅರೆವಿದಳನ ವರ್ಣತಂತುಗಳನ್ನು ಮಗಳು ವರ್ಣತಂತು ಅಥವಾ ಡಾಟರ್ ಕ್ರೋಮೋಸೋಮ್ಸ್ ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ಈ ವಿಸ್ತರಿಸಲಾದ ವರ್ಣತಂತುಗಳು ಬಾಳೆಹಣ್ಣಿನ ಗುಂಪಿನಂತೆ ಕಾಣುತ್ತವೆ ಮತ್ತು 2 ಸೆಟ್ ವರ್ಣತಂತುಗಳನ್ನು ಜೀವಕೋಶದ 2 ತುದಿಗಳಿಗೆ ತಲುಪಿಸಲಾಗುತ್ತದೆ. ಮತ್ತು ಅಂತ್ಯಾವಸ್ಥೆ ಅಂದರೆ ಟೆಲೋಫೇಸ್. ಈ ಹಂತದಲ್ಲಿ ಜೀವಕೋಶದ 2 ತುದಿಗಳನ್ನು ತಲುಪಿದ ವರ್ಣತಂತುಗಳು ತೆರೆದುಕೊಳ್ಳುತ್ತವೆ. ಇದರಿಂದಾಗಿ ಅವು ಮತ್ತೆ ಸೂಕ್ಷ್ಮವಾದ ದಾರದ ಎಳೆಯಂತೆ ತೆಳುವಾಗುತ್ತವೆ. 2 ತುದಿಗಳಲ್ಲಿ ತಲುಪಿದ ವರ್ಣತಂತುಗಳ ಸಮೂಹದ ಸುತ್ತಲೂ ಒಂದು ಪರಮಾಣು ಹೊದಿಕೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ರೂಪುಗೊಳ್ಳುತ್ತದೆ. ಈ ರೀತಿಯಾಗಿ ಒಂದು ಕೋಶದಲ್ಲಿ 2 ಮಗಳು ಕೋಶ ಕೇಂದ್ರ ಅಂದರೆ ಡಾಟರ್ ನ್ಯೂಕ್ಲಿಯೈ ರೂಪುಗೊಳ್ಳುತ್ತವೆ ಮತ್ತು ಮಗಳು ಅಥವಾ ಹೆಣ್ಣು ಕಿರುಕೋಶ ಕೇಂದ್ರದಲ್ಲಿ ಅಂದರೆ ನ್ಯೂಕ್ಲಿಯೋಲಸ್ ಗೋಚರಿಸಲ್ಪಡುತ್ತವೆ. ಹೀಗೆ ಕೇಂದ್ರದ ವಿಭಜನೆ ಅಂದರೆ ಕ್ಯಾರಿಯೋಕೈನೆಸಿಸ್ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ ಮತ್ತು ಅರೆವಿದಳನ ಅಂದರೆ ಸೈಟೋಕೈನೆಸಿಸ್ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಕೋಶದ್ರವ್ಯ ವಿಭಜನೆ ಅಂದರೆ ಸೈಟೋಕೈನೆಸಿಸ್. ಈ ಚಿತ್ರದಲ್ಲಿ ತೋರಿಸಿರುವಂತೆ ಕೋಶದ್ರವ್ಯ ವಿಭಜನೆ ಅಂದರೆ ಸೈಟೋಕೈನೆಸಿಸ್ ಇಂದ ಕೋಶದ್ರವ್ಯದ ವಿಭಜನೆಯಾಗುತ್ತದೆ ಮತ್ತು 2 ಹೊಸ ಕೋಶಗಳು ರೂಪುಗೊಳ್ಳುತ್ತವೆ. ಈ ಪ್ರಕ್ರಿಯೆಯಲ್ಲಿ ಕೋಶದ ಸಮಭಾಜಕ ಮೇಲ್ಮೈಗೆ ಸಮಾನಾಂತರವಾಗಿ ಒಂದು ಬಿರುಕು ಅಂದರೆ ಜಾಗ ರಚನೆಯಾಗುತ್ತದೆ ಮತ್ತು ಬಿರುಕು ಆಳವಾಗಿ 2 ಹೊಸ ಕೋಶಗಳು ರೂಪುಗೊಳ್ಳುತ್ತವೆ. ಇವುಗಳನ್ನು ಮಗಳು ಜೀವಕೋಶಗಳು ಅಂದರೆ ಡಾಟರ್ ಸೆಲ್ಸ್ ಎಂದು ಕರೆಯಲಾಗುತ್ತದೆ. ಆದರೆ ಸಸ್ಯಕೋಶಗಳಲ್ಲಿ ಈ ರೀತಿಯ ಬಿರುಕು ಅಥವಾ ಜಾಗ ರೂಪುಗೊಳ್ಳುವುದಿಲ್ಲ, ಏಕೆಂದರೆ ಅದರ ಅಕ್ಕಪಕ್ಕ ಕೋಶ ಭಿತ್ತಿಗಳು ಇರುತ್ತವೆ. ಆದ್ದರಿಂದ ಇದರಲ್ಲಿ ಕೋಶದ್ರವ್ಯದ ಜೊತೆಗೆ ಮಧ್ಯದಲ್ಲಿ ಒಂದು ಕೋಶ ಫಲಕವು ಪ್ಲೇಟ್ ಅಂದರೆ ಕೋಶಪಟ್ಟಿಯು ರೂಪುಗೊಳ್ಳುತ್ತದೆ ಮತ್ತು ಕೋಶ ವಿಭಜನೆಯ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ.
ಸಮಸಂಖ್ಯಾ ವಿಭಜನೆಯು ದೇಹದ ಬೆಳವಣಿಗೆಯ ಜೊತೆಗೆ ದೇಹದ ದುರಸ್ತಿಗೆ ಸಹಾಯ ಮಾಡುತ್ತದೆ. ಗಾಯಗಳು ಬೇಗನೆ ಗುಣವಾಗುತ್ತವೆ. ಎಲ್ಲಾ ರೀತಿಯ ರಕ್ತ ಕಣಗಳ ರಚನೆಗೆ ಸಮಸಂಖ್ಯಾ ಕೋಶ ವಿಭಜನೆ ಅಗತ್ಯವಾಗಿದೆ.